ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಕೊನೆಯದಾಗಿ ಅತಿಥಿಗಳ ಒಪಿನಿಯನ್ ಏನು ಕೇಳೋಣ. ನಾನು ವಿನಾಯಕಿಂದ ಶುರು ಮಾಡ್ತಾ ಇದ್ದೀನಿ. ವಿನಾಯಕ, ಕೊನೆಯದಾಗಿ ಏನು ಹೇಳ್ತಿರ್ತಾವೆ? ಲೋಕಾಯುಕ್ತರು ವರದಿ ಕೊಟ್ಟ ಮೇಲೆ ಇನ್ನಾದರೂ ಈ ಆರೋಪಗಳೇ ಉತ್ತರ ಆಗೋದನ್ನು ನಿಲ್ಲಿಸಿ, ಅಂದರೆ ಬಿ ಜೆ ಪಿಯವರ ಮೇಲೆ ಇದ್ದಿದ್ದಕ್ಕೆ ಕಾಂಗ್ರೆಸ್ನವರ ಮೇಲೆ ಇರೋ ಆರೋಪಗಳೇ ಉತ್ತರ ಆಗಬಾರ್ದು. ಇನ್ನಾದರೂ ವರದಿಯನ್ನು ಆಧರಿಸಿಕೊಂಡು ಎಲ್ಲ ಪಕ್ಷದವ್ರ ಮೇಲೂ ಒಂದು ಕ್ರಮ ಆಗಲಿ. ಯಾರು ಕ್ರಮ ತಗೊಳ್ಳೋರು ಯಾರು? ಅದೇ ಈಗ ಅಂತಿಮವಾದ ಪ್ರಶ್ನೆ ಬರೋದು ಅಲ್ಲೇ ಬರುತ್ತೆ, ಕ್ರಮ ಯಾರು ತಗೊಳ್ಬೇಕು ಅಂತ. ಮೊದಲನೇದಾಗಿ ನನಗನ್ಸೋದು ಅವ್ರವ್ರ ಪಾರ್ಟಿಯವ್ರು ತಗೊಳ್ಳಿ ಅಂತ. ಎಲ್ಲ ಪಾರ್ಟಿಯವ್ರ ಮೇಲೆ ಒಂದು ಜವಾಬ್ದಾರಿ ಇರೋದು ಏನು ಅಂತಂದರೆ, ಈ ವರದಿಯಲ್ಲಿ ಯಾರ್ಯಾರ ಹೆಸರು ಬಂದಿದೆ ಅವರು ತಪ್ಪು ಮಾಡಿದ್ದಾರೆ ಅಂತ ಆದಲ್ಲಿ ಅವ್ರವ್ರ ಪಾರ್ಟಿಯವ್ರ ಮೊದಲು ಕ್ರಮ ಕೈಗೊಳ್ಳಿ. ಸೊ ಪಾರ್ಟಿ ಸ್ಟಾರ್ಟ್ ಮಾಡಲಿ, ಆಮೇಲೆ ನೋಡೋಣ. ಯಾಕಂದರೆ ಈಗ ಪಾರ್ಟಿ ಅಂತಿಮವಾಗಿ ಮತ್ತು ಗೌರ್ಮೆಂಟಲ್ಲಿರೋ ಪಾರ್ಟಿಯವರೇ. ಓಕೆ. ಸೊ ದಿನೇಶ್, ಕ್ರಮ ಅನ್ನುವಂಥದ್ದು ಹೇಗಿರಬೇಕು ಅಂತೀರಿ? ಹಾಗಾದರೆ ಪಾರ್ಟಿ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಹೆಂಗೆ ನೋಡಿ, ಇವಾಗ ಒಂದು ಕಡೆ ಪಕ್ಷದ ವತಿಯಿಂದ ಯಾರ್ಯಾರ ಮೇಲೆ ಈ ರೀತಿ ಆರೋಪಗಳು ಬಂದಾಗ ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಆ ಸ್ಥಾನದಿಂದ ಗಂಭೀರವಾದಂಥ ಆರೋಪ ಮತ್ತು ಆ ಒಂದು ವರ್ಡಿಕ್ಟಲ್ಲಿ ಏನೇನು ವರ್ಡಿಂಗ್ಸ್ ಇರ್ತದೆ, ಯಾವ ರೀತಿಯಾಗಿ ಅವರನ್ನು ಆ ಒಂದು ಆರೋಪಗಳು ಮಾಡಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ, ಅದೆಲ್ಲ ಡೀಟೇಲ್ಸ್ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆದರೆ ಯಾರೇ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜನ ಆ ಒಂದು ಸ್ಥಾನದಿಂದ ಕೆಳಗಡೆ ಇಳಿಯತಕ್ಕಂಥ ಒಂದು ಪರಿಸ್ಥಿತಿ ಮಾಡಿಕೊಳ್ಳಲೇಬೇಕಾಗುತ್ತೆ. ಒಂದು ನನಗೇನು ಸಂಶಯ ಅಂತ ಹೇಳಿದ್ರೆ, ಈಗ ಮಧ್ಯಂತರ ವರದಿಗೂ ಕೂಡ ಈ ಸರ್ಕಾರ ಏನು ಹೆಚ್ಚು ಕ್ರಮ ತೆಗೆದುಕೊಂಡಿಲ್ಲ ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಈಗ ಈ ಅಂತಿಮ ವರದಿ ಈಗ ಮುಖ್ಯಮಂತ್ರಿಗಳ ಮೇಲೆ ಚಾರ್ಜಸ್ ಇದ್ದರೆ, ನೀವು ಆ ಮುಖ್ಯಮಂತ್ರಿಗೆ ನೀವು ಹೋಗಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಅದರಿಂದ ಯಾವ ಥರ ಅವರು ಆ್ಯಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ರಾಷ್ಟ್ರೀಯವಾಗಿ ಬಿ ಜೆ ಪಿಯವರು ಇದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಳ್ಳದೆ ಹೋದರೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಅವರಿಗೆ ರಾಷ್ಟ್ರದ ಒಂದು ಹೋರಾಟಕ್ಕೆ ತೊಂದರೆ ಆಗುತ್ತೆ. ಈಗ ನಾನು ಒಂದು ಪ್ರಶ್ನೆ, ನನ್ನ ಸಂಶಯ ಏನಂತ ಇವಾಗ ನಿಮ್ಮ ಕೇಂದ್ರದ ನಾಯಕರಿಗೆ ಉಳಿದಿರೋದು ಏನು ಅಂದರೆ ಯಡಿಯೂರಪ್ಪನವ್ರದ್ದೊಂದು ಹಗರಣ. ಕರ್ನಾಟಕದಾಗ ನಾವು ಮಾತ್ರ ಕೇಳ್ರಿ, ಇವಾಗ 1ನೇ ತಾರೀಕು ಕೂಡ ತಾವು ಸಾಕಷ್ಟು ಸಿದ್ಧತೆಗಳು ಮಾಡ್ಕೊತಾ ಇದ್ದೀರಿ. ಹೀಗಾಗಿ ಏನಂದ್ರೆ ಹೈಕಮಾಂಡು ಕೂಡ, ಬಿಜೆಪಿ ಹೈಕಮಾಂಡ್ ಕೂಡ ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಂಡಿದೆ, ಏನಂದ್ರೆ ಎಲ್ಲ ಒಂದು ಕಡೆ ಉತ್ತರ ಕೊಡಬೇಕು ಅಂತ ಹೇಳಿ ಅಂತ. ಇದು ಒಂದು ಪಕ್ಷ ಮುಗಿದೋಯ್ತು ಅಂತಂದುಬಿಟ್ರೆ, ಇದಕ್ಕೊಂದು ಒಂದು ತಾತ್ವಿಕ ಅಂತ್ಯ ಸಿಕ್ತು ಅಂತಂದ್ರೆ ಮುಂದೆ ಏನಿರುತ್ತೆ ನಿಮ್ಮ ನಾಯಕರು? ನೋಡಿ, ಭ್ರಷ್ಟಾಚಾರದ ಹೋರಾಟ ಇವತ್ತಿಗೆ ಮುಗಿಯೋದಿಲ್ಲ, ನಾಳೆಗೆ ಮುಗಿಯೋದಿಲ್ಲ. ಇದು ಒಂದು ಅಂಶ ಆಗುತ್ತೆ. ಇನ್ನೂ ಬೇರೆ ಬೇರೆ ಕೇಸ್ಗಳಿರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಈಗ ಅವರು ಬೇರೆ ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ವಿಸರ್ಜನೆ ಮಾಡ್ತಾರೋ, ಯಾಕಂದರೆ ಯಡಿಯೂರಪ್ಪನವರು ಎಲ್ಲ ಒಂದು ವದಂತಿಗಳ ಪ್ರಕಾರ ಸುಲಭವಾಗಿ ಏನಂತೂ ಅವರು ಹೋಗೋದಿಲ್ಲ. ಆಯಿತಾ, ಅವರು ಒಂದು ರೀತಿಯಾಗಿ ಇರ್ತಕ್ಕಂಥದ್ದು, ನಾನು ಮುಳುಗಿದ್ರೆ ಪಕ್ಷನೂ ಮುಳುಗಿಸ್ತೀನಿ ಅಂತ ಒಂದು ವಿಚಾರ ನಮಗೆ ಗೊತ್ತಿಲ್ಲ. ಅವ್ರು ಬಿಜೆಪಿ ಆಂತರಿಕವಾಗಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಹೊರಬೇರೆ ಮುಗಿಸ್ಬಿಡ್ತೀನಿ. ಆದ್ರೆ ಲೋಕಾಯುಕ್ತ ರಿಪೋರ್ಟ್ ಬಗ್ಗೆ ಈಗಲಾದ್ರೂ ಈ ರಿಪೋರ್ಟ್ಗೆ ಗೌರವ ಕೊಟ್ಟು, ಮಾನ್ಯತೆ ಕೊಟ್ಟು, ಸೂಕ್ತವಾದಂತ ಮುಖ್ಯಮಂತ್ರಿಗಳು ಇವತ್ತು ಏನು ನಾನು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದೀನಿ. ಹೌದು. ಸೊ ಅಷ್ಟಾದ್ರೂ ಆದ್ರೆ ಜನರಿಗಾದ್ರೂ ಹೌದಪ್ಪ ಇಲ್ಲೊಂದು ಕಡೆ ಇದಕ್ಕೊಂದು ತಾರ್ಕಿಕವಾದ ಅಂತ್ಯ ಮುಟ್ಟಿದೆ ಅಂತ ಹೇಳ್ತಾರೆ. ಸರ್, ಈಗ ಈ ಒಂದು ವರದಿಯನ್ನು ನಾವೆಲ್ಲರೂ ಏನು ಕುತೂಹಲದಿಂದ ಕಾಯ್ತಾ ಇದ್ದೀವಿ, ಆ ವರದಿಯ ಮುಖಾಂತರನಾದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಒಂದು ಸತ್ಸಂಪ್ರದಾಯವನ್ನು ಇವತ್ತು ಅವರು ಸೆಟ್ ಮಾಡಲೇಬೇಕಾಗ್ತದೆ. ಈ ವರದಿಯ ಆಧಾರದ ಮೇಲೇ ಇಲ್ಲ ವರದಿ ಬರಲಿ, ಅದ್ರ ಮೇಲೆ ಪುನಃ ಇನ್ನೊಂದು ಕ್ರಿಮಿನಲ್ ಕೇಸ್ ಆಗಲಿ, ಕನ್ವಿಕ್ಷನ್ ಆದ್ರೂ ನೋಡೋಣ. ಯಾವ ನಾಯಕರುಗಳು ಕಾಯ್ಬಾರ್ದು, ಸಂಪ್ರದಾಯನೇ ಸತ್ತಿರ್ಬೇಕಾರೆ ಇನ್ನಾದ್ರೂ ದಿಸ್ ಇಸ್ ದಿ ಟೈಮ್. ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಇವತ್ತೇನು ರಾಜಕೀಯ ಮೌಲ್ಯಗಳು ಸಂಪೂರ್ಣವಾಗಿ ಕುಸಿದೋಗ್ತಾ ಇದೆ, ಸ್ವಲ್ಪನಾದ್ರೂ ಕೂಡ ಅದನ್ನು ಸರಿಪಡಿಸಬೇಕು ಅಂತಂದ್ರೆ ಇದೊಂದು ಅವಕಾಶ ಇದೆ. ಆದ್ರಿಂದ ಈ ವರದಿಯ ಆಧಾರದ ಮೇಲೆ ಈಗೇನಾದರೂ ನೀವು ನೈತಿಕತೆ ಆಧಾರದ ಮೇಲೆ ಮುಂಚೆನೇ ರಾಜೀನಾಮೆ ಕೊಟ್ಟರೆ ರಾಜಕೀಯದಲ್ಲಿ ಒಂದು ನೈತಿಕತೆ ಮತ್ತ ಏರ್ತದೆ. ಅದು ಬಿಟ್ಟು ಕಾನೂನಲ್ಲಿ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಸೆಕ್ಷನ್ 13ನಲ್ಲಿ ಲೋಕಾಯುಕ್ತರು ವರದಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಂಥವ್ರು ವಜಾ ಮಾಡಿ ಇಂಥವ್ರನ್ನ ಖಾಲಿ ಮಾಡ್ಬೇಕು ಸೀಟ್ನ ಅಂತಲೂ ಕೂಡ ಡೈರೆಕ್ಷನ್ ಕೊಡ್ಬೋದು ಅವರು. ಅದರ ಮೇಲೆ ಗವರ್ನರ್ ಇಸ್ ದಿ ಕಾಂಪಿಟೆಂಟ್ ಅಥಾರಿಟಿ, ಹಿ ಕ್ಯಾನ್ ಆಲ್ಸೋ ಡಿಸ್ಮಿಸ್ ದಿ ಗವರ್ನಮೆಂಟ್ ಆರ್ ಡಿಸ್ಮಿಸ್ ದಿ ಚೀಫ್ ಮಿನಿಸ್ಟರ್. ಅರ್ಥ ಆಯ್ತು? ಅದ್ರ ಬದಲು ನೀವು ವರದಿ ಆಧಾರದ ಮೇಲೆ ಅದು ಒಂದು ನೈತಿಕತೆಯನ್ನು, ಒಂದು ರಾಜಕೀಯ ನೈತಿಕತೆಯನ್ನು ಕಾಪಾಡಬೇಕು ದೃಷ್ಟಿಯಿಂದ ನೀವೇ ಸ್ವತಃ ಕುರ್ಚಿಯಿಂದ ಕೆಳಗಿಳಿದು ಒಂದು ಸತ್ಸಂಪ್ರದಾಯವನ್ನು ಮಾಡೋದ್ರ ಮುಖಾಂತರ ಮುಂದಿನ ಒಂದು ರಾಜಕೀಯವನ್ನು ಶುದ್ಧ ಮಾಡಬೇಕು ಅನ್ನೋದಕ್ಕೆ ಒಂದು ಇಲ್ಲಿಂದ ಪ್ರಾರಂಭ ಆಗಲಿ ಹಂತದಿಂದ. ಅದರಿಂದ ಎಷ್ಟೇ ದೊಡ್ಡವರಾಗಲಿ ಈ ನೆಲದ ಕಾನೂನು ಬಹಳ ಶಕ್ತಿಯುತವಾಗಿದೆ. ಜನರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸಬೇಕಾದ್ರೆ ಈ ಪ್ರಕರಣದಿಂದ ನಾವು ಒಂದು ಒಳ್ಳೆಯ ಸಂದೇಶವನ್ನ ಎಲ್ಲ ಒಂದ್ ಕಡೆಗೆ ಬದಲಾವಣೆಯ ಪರ್ವ ಅನ್ನುವಂಥದ್ದು ಇದರಿಂದ ಆರಂಭ ಆಗ್ಬೋದು ಅಂತ ಆಶಾವಾದಿಗಳ ಇರಲೇಬೇಕಾಗ್ತದೆ, ಆಗ್ಬೇಕು. ಆಶಾವಾದಿಯಾಗಿದ್ರೆ ನನ್ನಂತೆ ಈ ಜನ ಇವತ್ತು ಸಾರ್ವಜನಿಕರು ಕೂಡ, ಜನಸಾಮಾನ್ಯರು ಕೂಡ ಕಾಯ್ತಾ ಇದ್ದಾರೆ. ಆದ್ರಿಂದ ಇದರ ಮುಖಾಂತರ ಸ್ಪಷ್ಟ ಸಂದೇಶ ಈ ರಾಜ್ಯದ ಜನತೆಗೆ ಮತ್ತು ರಾಷ್ಟ್ರದ ಜನತೆಗೆ ಹೋಗಲೇಬೇಕು. ಒಂದು ಬಿಜೆಪಿ ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದೆ. ಅಲ್ಲೊಬ್ಬರು ಇಲ್ಲೊಬ್ಬರು ಭ್ರಷ್ಟಾಚಾರ ನಡೆಸಿರ್ಬೋದು, ಆದರೆ ಇಡೀ ಪಾರ್ಟಿ ಭ್ರಷ್ಟ ಆಗಿಲ್ಲ. ನಾವು ವರದಿ ಲೋಕಾಯುಕ್ತ ವರದಿಯಲ್ಲಿ ನಿರ್ದಿಷ್ಟವಾಗಿ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಖಂಡಿತ ನಮ್ಮ ಪಾರ್ಟಿ ಅದಕ್ಕೆ ಸಂಬಂಧಪಟ್ಟಂಥ ಕ್ರಮವನ್ನು ಕೈಗೊಳ್ತದೆ.
ಯಾವುದೇ ರೀತಿಯ ಹಿಂಜರಿಕೆ ಅದರಲ್ಲಿ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ಭಾಳ ಸ್ಪಷ್ಟಪಡಿಸಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಆ ರೀತಿ ಅನುಮಾನ ನಮಗೆ ಬೇಡ. ನಾನು ಬಯಸೋದೇನು ಅಂದರೆ, ನಮ್ಮ ಪಕ್ಷದೊಳಗಡೆ ಸುಧಾರಣೆ ತರತಕ್ಕಂಥ ಪ್ರಕ್ರಿಯೆಗಳನ್ನು ಖಂಡಿತ ನಾವು ಒಪ್ಕೊಳ್ತೀವಿ ದೇಶದ ಹಿತದೃಷ್ಟಿಯಿಂದ. ನೇಷನ್ ಫಸ್ಟ್ ಅನ್ನೋದನ್ನ ಇವತ್ತು ಬಿಟ್ಕೊಟ್ಟಿಲ್ಲ, ನಾವು ನಾಳೆನೂ ಬಿಟ್ಕೊಡೋದಿಲ್ಲ. ದೇಶದ ಹಿತದೃಷ್ಟಿಯಿಂದ ನಮ್ಮ ಪಕ್ಷದ ಅಸ್ತಿತ್ವವನ್ನು ಕಳ್ಕೊಂಡ್ರೂ ನಾವು ನಮ್ಮ ದೇಶದ ಹಿತದೃಷ್ಟಿಯನ್ನು ಬಿಟ್ಕೊಡೋದಕ್ಕೆ ನಾವು ಬಯಸೋದಿಲ್ಲ. ಅದೇ ರೀತಿ ಯಾವ್ಯಾವ ಪಾರ್ಟಿಯವರನ್ನ ಆ ಲೋಕಾಯುಕ್ತ ವರದಿಯಲ್ಲಿ ಅವರೂ ಕೂಡ ಅಪರಾಧಿಗಳು ಅಂತೇಳಿ ಹೇಳಿ ತೋರಿಸಿರುತ್ತೋ, ಆಯಾ ಪಾರ್ಟಿಯೂ ಕೂಡ ಈಗ ನಮ್ಮ ಮೇಲೆ ಟೀಕೆ ಮಾಡೋದಕ್ಕೆ, ಆರೋಪ ಹೊರಿಸೋದಕ್ಕೆ, ಟಾರ್ಗೆಟ್ ಮಾಡೋದಕ್ಕೆ ಲೋಕಾಯುಕ್ತ ವರದಿ ಲೀಕ್ ಆಗಿದ್ದನ್ನು ಬಳಸ್ಕೊಂಡಿದ್ದಾರೋ ಅಷ್ಟೇ ಪ್ರಾಮಾಣಿಕತೆಯನ್ನು ಅವರು ಕೂಡ ಬಯಸುವ ಮೂಲಕ ರಾಜಕೀಯ ಸುಧಾರಣೆಗೆ ದಾರಿ ಮಾಡಿಕೊಡ್ತಾರೆ ಅಂತಕ್ಕಂಥ ಕೆಲಸವನ್ನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ ಅಂತಕ್ಕಂಥ ಸಂಕ್ಷಿಪ್ತ ಉತ್ತರ ಕೊಡಿ ರವಿ. ನನ್ನ ಪ್ರಶ್ನೆಗೆ ಏನು ಅಂತಂದ್ರೆ, ದಿನೇಶ್ ಹೇಳೋ ಪ್ರಕಾರ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿಗಳ ಮೇಲೆ ನೇರವಾದಂಥ ಆರೋಪ ಬಂದರೂ ಕೂಡ ರಾಜೀನಾಮೆ ಕೊಡೋರಲ್ಲ. ಅವ್ರು ಮುಳುಗಬೇಕಾದ್ರೆ 4-6 ಜನ ಪಕ್ಷನ ಪಾರ್ಟಿನ ಹಿಡ್ಕೊಂಡೇ ಮುಳುಗುವಂಥವ್ರು ಅಂತಾರವ್ರು. ನೋಡ್ರಿ, ಅವ್ರಿಗೆ ಹೇಳಿದ್ರೆ ಸಿಟ್ಟು ಬರುತ್ತೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯೇನ್ರಿ? 40 ವರ್ಷ ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಮನುಷ್ಯ ತಾನೇನಾದ್ರೂ ಹಾದಿ ತಪ್ಪಬೇಕು ಅಂತಂದಿದ್ರೆ 85ನೇ ಇಸ್ವಿನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಆಮಿಷ ತೋರಿಸಿದ್ರಲ್ಲ, ಅವತ್ತು ವಸಂತ ಬಂಗೇರ್ ಅವ್ರ ಪಾರ್ಟಿ ಬಿಟ್ಟು ಹೋದ್ರಲ್ಲ, ಅವತ್ತೇ ಬಿಟ್ಟು ಹೋಗ್ತಿದ್ರು. ಯಡಿಯೂರಪ್ಪನವರ ಬಗ್ಗೆ ಅವ್ರು ಹಠವಾದಿ, ನಾನು ಒಪ್ತೀನಿ. ಆದರೆ ಯಡಿಯೂರಪ್ಪನವರು ಯಾವತ್ತು ಪಕ್ಷದ ನಿರ್ಧಾರಕ್ಕೆ ಆಚೆಗೆ ಹೋಗಿಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಸಂಗತಿ. ಆತ ಅವ್ರು ಏನಾದ್ರು ಕಾಂಪ್ರಮೈಸ್ ಮಾಡ್ತಕ್ಕಂಥ ಕೆಲಸ ಮಾಡೋದಾಗಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಯಾವತ್ತೋ ಕಳೆದೋಗಿರೋರು. ಇವಾಗ ಏನಾದ್ರು ನಾಳೆ ಏನಾದ್ರು ಹೆಸರು ಬಂದು ನೀವು ಗೌರವಾನ್ವಿತವಾಗಿ ನೀವು ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ತಗೊಳ್ಳಿ ಅಂತಂದ್ರೆ ಯಡಿಯೂರಪ್ಪನವರು ತಲೆ ಬಾಗ್ತಾರ, ಬದ್ಧವಾಗಿರ್ತಾರ? ಈಗ ನೀವೇನಂದ್ರೆ, ನೀವು ಊಹೆ ಮೇಲೆ ನನಗೆ ಹೇಳಿ ಅಂತ ಹೇಳ್ತಾ ಇದ್ದೀರಿ. ಲೋಕಾಯುಕ್ತ ವರದಿ ಬರಲಿ, ವರದಿಯಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ನಮ್ಮ ಪಕ್ಷ ಖಂಡಿತವಾಗಿಯೂ ಕೂಡ ಆ ತಪ್ಪಿತಸ್ಥರು ನಮ್ಮ ಪಾರ್ಟಿ ಒಳಗಿದ್ದವರಿದ್ರೆ ಇದರಿಂದ ಪಾರ್ಟಿ ನಷ್ಟ ಆಗುತ್ತಾ ಅಥವಾ ಪಾರ್ಟಿಯ ಘನತೆ ಹೆಚ್ಚಾಗುತ್ತಾ ಅದನ್ನ ಹೇಳಿ. ನೋಡಿ, ನಮಗೆ ವೈಯಕ್ತಿಕ ಲಾಭ ನಷ್ಟದ ಬಗ್ಗೆ ಪಕ್ಷ ಯೋಚನೆ ಮಾಡೋದಿಲ್ಲ. ನಮ್ಮ ಪಕ್ಷ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಇಂಟ್ರೆಸ್ಟ್ ಆಫ್ ದಿ ನೇಷನ್ ನಿರ್ಧಾರ ತಗೊಳ್ತೀವಿ. ಅದರಲ್ಲಿ ಯಾವುದೇ ಹಿಂಜರಿಕೆ ನಿಮಗೆ ಬೇಡ. ಓಕೆ, ಸೊ ಇಲ್ಲಿ ತನಕ ಬಂದ್ಬಿಟ್ಟು ರವಿ ಮತ್ತೆ ಮೊದಲ ನಿಮಗೆ ಸಾಕಷ್ಟು ಮಾತಾಡಿದ್ರೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ದಿನೇಶ್ ಮತ್ತು ವಿನಾಯಕ್ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಈಗೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಮತ್ತಷ್ಟು ಮಹನೀಯರ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಎಚ್ ಕೆ ಪಾಟೀಲ್, ಬಿಜೆಪಿಯಿಂದ ಆಯನೂರು ಮಂಜುನಾಥ್ ಮತ್ತು JDSನಿಂದ ನಾಣಿನವರು ಜಾಯಿನ್ ಆಗ್ತಾರೆ. ಜೊತೆಗೆ ಚಿಂತಕ, ಲೇಖಕ ಚಂದ್ರಶೇಖರ್ ಪಾಟೀಲ್ ಚಂಪಾ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನಾಲ್ವರ ಜೊತೆ ಸಾಕಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.